ನೀವು ಹಣವನ್ನು ಹೇಗೆ ನಡೆಸ್ಕೊಳ್ತೀರೋ ಹಣ ಕೂಡ ನಿಮ್ಮನ್ನು ಹಾಗೆ ನಡೆಸ್ಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ ಹೆಚ್ಚಬೇಕಾ? ಹಾಗಾದರೆ ಒಂದು ಅಭ್ಯಾಸನ ಇವತ್ತಿಂದನೇ ಶುರು ಮಾಡಿ. ಒಂದು ಪ್ರಶ್ನೆ ಕೇಳ್ತೇನೆ ನಾನು ನಿಮಗೆ 5,000 ರೂಪಾಯಿ ದುಡ್ಡು ಬಂದರೆ ತುಂಬ ಖುಷಿ ಪಡ್ತೀವಿ. ಅದೇ 5,000 ರೂಪಾಯಿ ಖರ್ಚು ಮಾಡೋ ಸಮಯ ಬಂದರೆ ಬೇಜಾರು ಮಾಡ್ಕೊಳ್ತೀವಿ. ಇಲ್ಲೇ ನಮ್ಮ ಹಣಕಾಸಿನ ರಹಸ್ಯ ಅಡಗಿರ್ತಕ್ಕಂಥದ್ದು. ಜಪಾನ್ ದೇಶದವರು ಒಂದು ಸುಂದರವಾದ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಹಣ ಕೈಗೆ ಬಂದಾಗ ಮನಸ್ಸಿನಲ್ಲಿ ಅರಿಗಾತು, ಧನ್ಯವಾದಗಳು ಅಂತ ಹೇಳ್ತಾರೆ. ಅದೇ ಖರ್ಚು ಮಾಡುವಾಗಲೂ ಕೂಡ, ಹಣ ಕೊಡುವಾಗಲೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾರೆ. ನೀನು ನನ್ನ ಜೀವನಕ್ಕೆ ಮೌಲ್ಯವನ್ನು, ಸೇವೆಯನ್ನು ಮತ್ತು ಅನುಭವವನ್ನು ತಂದಿದ್ದೀಯಾ. ಈಗ ಮತ್ತೊಬ್ಬರ ಜೀವನದಲ್ಲಿ ಉಪಯೋಗವಾಗು ಎಂಬ ಕೃತಜ್ಞತೆಯ ಭಾವದಿಂದ ಹಣನ ಕೊಡ್ತಾರೆ. ನಾನು ನನ್ನ ಮಗನ ಕಾಲೇಜ್ ಫೀಸ್ ಕಟ್ಟುವಾಗ 4 ಲಕ್ಷ ರೂಪಾಯಿ ಅವನ ಕೈ ಕೊಟ್ಟೆ. ಅವನು ಅಪ್ಪ 4 ಲಕ್ಷನ ಅಂತ ಹೇಳ್ದ. ನಾನು ಹೇಳಿದೆ, ಈ 4 ಲಕ್ಷ ಅಲ್ಲ ಮಗನೇ, ಇದು ನಿನ್ನ ಭವಿಷ್ಯಕ್ಕಾಗಿ ನಮ್ಮ ಹೂಡಿಕೆ. ಖುಷಿಯಿಂದ ಕಟ್ಟೋಣ. ಹಣದ ಬಗ್ಗೆ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಅವರು ನಿನಗೆ ಕೊಡೋ ಎಜುಕೇಷನ್, ನೀಡುತ್ತಿರೋ ಸೇವೆಗೆ ರೆಸ್ಪೆಕ್ಟ್ ಕೊಡು. ಸಂತೋಷದಿಂದ ಹಣವನ್ನು ಕೊಡು. ಮನಸ್ಸಿನಲ್ಲಿ ಧನ್ಯವಾದ ಹೇಳು. ಇಲ್ಲಿವರೆಗೂ ನನ್ನಲ್ಲಿದ್ದೆ, ನಾನೊಂದು ಸೇವೆಯನ್ನು ಖರೀದಿ ಮಾಡ್ತಾ ಇದ್ದೀನಿ ಅಂತಂತ. ನಾವು ಬಹಳ ಸಲ ವಸ್ತು ಅಥವಾ ಸೇವೆಯನ್ನು ಖರೀದಿಸುವ ಮೊದಲು ಚೌಕಾಸಿ ಮಾಡ್ತೇವೆ, ತಪ್ಪಲ್ಲ. ಆದರೆ ನಿರ್ಧಾರ ಮಾಡಿದ ನಂತರನೂ ಕೂಡ ಹತಾಶೆಯಿಂದ, ನೋವಿನಿಂದ ಹಣವನ್ನು ಕೊಟ್ಟರೆ ಆ ನಕಾರಾತ್ಮಕ ಭಾವನೆ ಮೊದಲು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಗಮನದಲ್ಲಿರಲಿ ಸ್ನೇಹಿತರೆ, ನೀವು ಹಣವನ್ನು ಕಳೆದುಕೊಳ್ತಾ ಇಲ್ಲ. ನೀವು ಮೌಲ್ಯವನ್ನು ಖರೀದಿ ಮಾಡ್ತಾ ಇದ್ದೀರಾ, ಸೇವೆಯನ್ನು ಖರೀದಿ ಮಾಡ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್, ಅನುಭವವನ್ನು ಖರೀದಿ ಮಾಡ್ತಾ ಇದ್ದೀರಾ. ಹಣದ ಜೊತೆಗಿನ ನಿಮ್ಮ ಸಂಬಂಧ ಬದಲಾದಾಗ ಮಾತ್ರ ನಿಮ್ಮ ನಿರ್ಧಾರಗಳು ಬದಲಾಗುತ್ತೆ, ನಿಮ್ಮ ಮನಸ್ಸು ಶಾಂತವಾಗುತ್ತೆ, ಸಂತೃಪ್ತಿ ತಾನಾಗೆ ಜಾಸ್ತಿ ಆಗುತ್ತೆ, ಸಮೃದ್ಧ ಮನೋಭಾವ ಬೆಳೆಯುತ್ತೆ. ಇವತ್ತಿನಿಂದ ಒಂದು ಚಿಕ್ಕ ಅಭ್ಯಾಸ ಮಾಡ್ಕೊಳ್ಳೋಣ. ಹಣ ಬಂದಾಗ ಥ್ಯಾಂಕ್ ಯು ಸೋ ಮಚ್. ಖರ್ಚು ಮಾಡುವಾಗಲೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನೀನು ನನ್ನಲ್ಲಿದ್ದೆ, ಈಗ ಅವ್ರ ಜೀವನದಲ್ಲಿ ಹೆಲ್ಪ್ ಆಗ್ತಾ ಇದೆಯಾ, ಹೋಗು. ಯಾಕೆಂದರೆ ಹಣ ಹರಿಯೋದು ಸಹಜವಾಗಿ ಒಂದು ಸಹಜ ಪ್ರಕ್ರಿಯೆ. ಹಣವನ್ನು ಗೌರವಿಸಿ, ಮೌಲ್ಯವನ್ನು ಗೌರವಿಸಿ, ಜೀವನವನ್ನು ಗೌರವಿಸಿ. ಆದರೆ ಸಮೃದ್ಧಿ ಮೊದಲು ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ, ನಂತರ ನಮ್ಮ ಜೀವನದಲ್ಲಿ ಕಾಣಿಸುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಫಾಲೋ ಮಾಡಿ. ಧನ್ಯವಾದ.